ಈ ಜಾಗ ನೋಡಿ, ವರದಳ್ಳಿ ರೋಡ್ಗೆ ಬರುತ್ತೆ. ಸಾಗರದಿಂದ ವರದಳ್ಳಿ ರೋಡ್ಗೆ. ಸೊ 2 ಟಾರ್ ರೋಡ್ ಬರುತ್ತೆ. ಸೊ ಪೂರ್ವದಲ್ಲೂ ಒಂದು ಟಾರ್ ರೋಡ್ ಬರುತ್ತೆ ಮತ್ತು ದಕ್ಷಿಣಕ್ಕೂ ಒಂದು ಟಾರ್ ರೋಡ್ ಬರುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಫೆನ್ಸಿಂಗ್ ಹಾಕಿಟ್ಟಿದ್ದಾರೆ. ಟೋಟಲ್ ಒಂದು 6 ಗುಂಟೆ ಬರುತ್ತೆ ಈ ಜಾಗ. ತುಂಬ ಚೆನ್ನಾಗಿದೆ, ನೀವು ನೋಡ್ಬೋದು. ಕಂಪ್ಲೀಟ್ ಬೌಂಡ್ರಿ ಇದೆ. ಸೊ ಉತ್ತರದ ಕಡೆ ಮಳೆ ನೀರು ಹರಿಯುತ್ತದೆ, ಮಳೆ ನೀರು ಕಾಲುವೆ ಇದೆ ಉತ್ತರದ ಕಡೆ. ಇದು ಉತ್ತರದ ಕಡೆ ಮಳೆ ನೀರು ಕಾಲುವೆ ಪ್ಲಸ್ ಒಂದು ಲೇಔಟ್ ಇದೆ ಇಲ್ಲಿ. ಇದು ಕಂಪ್ಲೀಟ್ ಗಿಡ ಎಲ್ಲ ಬೆಳ್ಕೊಂಡಿದೆ. ಇದು ನಿಮಗೆ ದಕ್ಷಿಣ ಕಡೆ ಇನ್ನೊಂದು ರೋಡ್ ನೀವು ನೋಡ್ಬೋದು. ಆಮೇಲೆ ಪಕ್ಕದಲ್ಲೇ ನಿಮಗೆ ಟಿ ಸಿ ಇರೋದ್ರಿಂದ ಕರೆಂಟಿದೇನು ಸಮಸ್ಯೆ ಆಗೋದಿಲ್ಲ. ಈ ಟೋಟಲ್ ನಿಮಗೆ 6 ಗುಂಟೆ ಬರುತ್ತೆ. ತುಂಬ ಚೆನ್ನಾಗಿದೆ. ಯಾರಾದರೂ ಗೆಸ್ಟ್ ಹೌಸು, ಫಾರ್ಮ್ ಹೌಸು ಈ ಥರ ಮಾಡ್ಕೋಬೇಕು ಅಂತಿರೋದು ಈ ಜಾಗ ಕರೆಕ್ಟಾಗಿ ಸೂಟ್ ಆಗುತ್ತೆ. ನೀವು ನೋಡ್ಬೋದು. ಕಂಪ್ಲೀಟ್ ಟೋಟಲಿ ಒಂದು ನಿಮಗೆ 6 ಗುಂಟೆ ಬರುತ್ತೆ. 6 ಗುಂಟೆ ಜಾಗ. ಈ ಪ್ರಾಪರ್ಟಿ ನಿಮಗೇನಾದ್ರು ಬೇಕು ಅಂದರೆ ಡಿಸ್ಕ್ರಿಪ್ಷನ್ಸಲ್ಲಿ ನಂಬರ್ ಹಾಕಿರ್ತೀನಿ. ನಮ್ಮ ಡಿಸ್ಪ್ಲೇಲೂ ನಂಬರ್ ಇರುತ್ತೆ. ಆ ನಂಬರ್ ನೀವು ಕಾಲ್ ಮಾಡಿ. ತುಂಬ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ ಬರುತ್ತೆ ಇದು. ಸೊ ಟೋಟಲು ನಿಮಗೆ 6 ಗುಂಟೆ ಬರುತ್ತೆ. ವರದಳ್ಳಿ ರೋಡು, ಸಾಗರದಿಂದ ವರದಳ್ಳಿಗೆ ರೋಡಿಗೆ ಬರುತ್ತೆ. ವರದಳ್ಳಿಗೂ ಹೋಗೋದು ಬೇಕಾಗಿಲ್ಲ. ಸಾಗರದಿಂದ ಕರೆಕ್ಟಾಗಿ ಒಂದು 2-2.5 ಕಿಲೋಮೀಟ್ರ್ ಆಗುತ್ತೆ BH ರೋಡಿಂದ. ಇದೇನು ಪ್ರಾಪರ್ಟಿ ಬೇಕಾದರೆ ನನಗೆ ಕಾಲ್ ಮಾಡಿ, ನಾನು ಈ ಜಾಗದಲ್ಲಿ ತೋರಿಸ್ಕೊಡ್ತೀನಿ. ಒಂದು ಗುಂಟೆಗೆ 7 ಲಕ್ಷ ಹೇಳ್ತಾರೆ. 7 ಲಕ್ಷ ಹೇಳ್ತಾರೆ ಒಂದು ಗುಂಟೆಗೆ. ನೆಗೋಷಿಯಬಲ್ ಆಗುತ್ತೆ. ನೀವು ನೋಡ್ಬೋದು, 2 ಕಡೆಯೂ ಟಾರ್ ರೋಡ್ ಬರುತ್ತೆ. ಪೂರ್ವಕ್ಕೂ ಟಾರ್ ರೋಡ್ ಇದೆ, ದಕ್ಷಿಣಕ್ಕೂ ಟಾರ್ ರೋಡ್ ಇದೆ. ದಕ್ಷಿಣಕ್ಕೆ ಟಾರ್ ರೋಡ್ ಇರೋದು. ಇದು ಪೂರ್ವಕ್ಕೆ ಟಾರ್ ರೋಡ್ ಬರುತ್ತೆ. ಕಾರ್ನರ್ ಪ್ರಾಪರ್ಟಿ. ಯಾರು ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ. ಸೊ ನಾನು ನಿಮಗೆ ಈ ಪ್ರಾಪರ್ಟಿ ಮಾಡಿಸ್ಕೊಡ್ತೀನಿ.